ದೇಶದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಏರುತ್ತಿವೆ. ಮಧ್ಯಪ್ರಾಚ್ಯದ ಎಫೆಕ್ಟ್ ಎಲ್ಲೆಡೆ ಭಾರಿ ಪರಿಣಾಮವನ್ನ ಬೀರಿದೆ. ಈ ಮಧ್ಯೆ ಭಾರತದ ಇದೊಂದು ಸ್ಥಳದಲ್ಲಿ ಮಾತ್ರ ಅತ್ಯಂತ ಅಗ್ಗದ ಬೆಲೆಯಲ್ಲಿ ಪೆಟ್ರೋಲ್ ಡೀಸೆಲ್ ಲಭ್ಯವಿದೆ. ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ದಿನದಿಂದ ದಿನಕ್ಕೆ ಬದಲಾಗ್ತಾ ಇವೆ. ಆದರೆ ಭಾರತದ ಈ ಒಂದು ನಗರದಲ್ಲಿ ಪೆಟ್ರೋಲ್ ಅತ್ಯಂತ ಅಗ್ಗದ ಬೆಲೆಗೆ ಲಭ್ಯವಿದೆಯಂತೆ. ಅದು ಯಾವ ಸ್ಥಳ ಅಂತ ನಿಮಗೆ ತಿಳಿದಿದ್ಯಾ? ಅದು ಯಾವ ನಗರ ಮತ್ತೆ ಪೆಟ್ರೋಲ್ ಬೆಲೆ ಎಷ್ಟು ಅಲ್ಲಿ ನೋಡೋಣ ಬನ್ನಿ. ಅಲ್ಲಿನ ರೇಟ್ ಕೇಳಿದ್ರೆ ನಿಜಕ್ಕೂ ನೀವು ಆಶ್ಚರ್ಯವನ್ನ ಪಡ್ತೀರಾ. ದೇಶದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಇದು ಸಾಮಾನ್ಯ ಜನರ ಮೇಲೆ ಪರಿಣಾಮವನ್ನ ಬೀರ್ತಿದೆ. ಆದರೆ ಭಾರತದ ಈ ಒಂದು ನಗರದಲ್ಲಿ ಪೆಟ್ರೋಲ್ ಬೆಲೆ ಕೇಳಿದ್ರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗುತ್ತೀರಾ. ಯಾಕಂದ್ರೆ ಇತರ ನಗರಗಳಿಗೆ ಹೋಲಿಸಿದ್ರೆ ಈ ನಗರದಲ್ಲಿ ಸುಮಾರು 20 ರೂಪಾಯಿ ಕಡಿಮೆ ಇದೆ. ಅಗ್ಗದ ಬೆಲೆಗೆ ಪೆಟ್ರೋಲ್ ಎಲ್ಲಿ ಸಿಗುತ್ತೆ? ಅದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಇಲ್ಲಿ ಭಾರತದಲ್ಲಿ ಅತ್ಯಂತ ಅಗ್ಗದ ಬೆಲೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯವಿದೆ. ಅಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ ಸುಮಾರು 82 ರೂಪಾಯಿ 46 ರೂಪಾಯಿ ಅಂತೆ. ಅಂದ್ರೆ 82 ರೂಪಾಯಿ 46 ಪೈಸೆ ಮತ್ತು ಡೀಸೆಲ್ ಬೆಲೆ ಸರಿ ಸುಮಾರು 78 ರೂಪಾಯಿ 5 ಪೈಸೆ ಅಂತ. ಬೆಲೆಗಳು ಇಷ್ಟೊಂದು ಕಡಿಮೆ ಇರೋದಾದ್ರೂ ಹೇಗೆ? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಇಲ್ಲಿ ಕೇಂದ್ರ ಸರ್ಕಾರ ಮಾತ್ರ ಪೆಟ್ರೋಲ್ ಮೇಲೆ ತೆರಿಗೆ ವಿಧಿಸುತ್ತೆ. ಆದಾಗ್ಯೂ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಂತೆ ದಮಾನ್ ಮತ್ತು ದಿಯು, ದಾದ್ರಾ ಮತ್ತು ನಗರ ಹವೇಲಿಗಳಲ್ಲಿ ಪೆಟ್ರೋಲ್ ಬೆಲೆಗಳು ಕಡಿಮೆ ಇದೆ. ಪೆಟ್ರೋಲ್ ಬೆಲೆಯಲ್ಲಿನ ಈ ವ್ಯತ್ಯಾಸಕ್ಕೆ ಪ್ರಮುಖ ಕಾರಣ ರಾಜ್ಯ ಸರ್ಕಾರಗಳು ನಿಧಿಸುವಂತಹ ಮೌಲ್ಯವರ್ಧಿತ ತೆರಿಗೆ ಅಂದ್ರೆ ವ್ಯಾಟ್. ಪೆಟ್ರೋಲ್ ಮತ್ತು ಡೀಸೆಲ್ ಇನ್ನು ಜಿಎಸ್ಟಿ ವ್ಯಾಪ್ತಿಗೆ ಒಳಪಟ್ಟಿಲ್ಲ. ಆದ್ದರಿಂದ ಪ್ರತಿಯೊಂದು ರಾಜ್ಯವು ತನ್ನ ಆರ್ಥಿಕ ನೀತಿಗಳ ಪ್ರಕಾರ ವ್ಯಾಟ್ ಅನ್ನ ವಿಧಿಸುತ್ತದೆ. ಕೆಲವು ರಾಜ್ಯಗಳಲ್ಲಿ ಇದು 15ರಿಂದ 20% ಏರುತ್ತದೆ ಮತ್ತು ಇತರ ಕೆಲವು ರಾಜ್ಯಗಳಲ್ಲಿ ಇದು 30ರಿಂದ 35% ಏರುತ್ತದೆ. ಇದು ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ. ಆದಾಗ್ಯೂ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಈ ವ್ಯಾಟ್ ಇರುವುದು ಮುಖ್ಯ ಕಾರಣ. ಇದರೊಂದಿಗೆ ಪೆಟ್ರೋಲ್ ಪಂಪ್ ಮಾಲೀಕರಿಗೆ ಡೀಲರ್ ಕಮಿಷನ್ ಪಾವತಿಸಲಾಗುತ್ತೆ ಮತ್ತು ಸರ್ಕಾರಗಳು ವಿಧಿಸುವ ವಿವಿಧ ಹೆಚ್ಚುವರಿ ತೆರಿಗೆಗಳಿವೆ. ಪೆಟ್ರೋಲ್ ಪಂಪ್ ಮಾಲೀಕರಿಗೆ ಪ್ರತಿ ಲೀಟರ್ಗೆ ನಿರ್ದಿಷ್ಟ ಪ್ರಮಾಣದ ಕಮಿಷನ್ ನೀಡಲಾಗುತ್ತೆ. ಇದು ರಾಜ್ಯದಿಂದ ರಾಜ್ಯಕ್ಕೆ ಸ್ವಲ್ಪ ಬದಲಾಗಬಹುದು. ಇದಲ್ಲದೆ ಕೆಲವು ರಾಜ್ಯ ಸರ್ಕಾರಗಳು ಪ್ರತ್ಯೇಕ ರಸ್ತೆ ಅಭಿವೃದ್ಧಿ ತೆರಿಗೆ, ಮಾಲಿನ್ಯ ನಿಯಂತ್ರಣ ತೆರಿಗೆ ಅಥವಾ ಸಮಾಜ ಕಲ್ಯಾಣ ತೆರಿಗೆಯನ್ನ ವಿಧಿಸುತ್ತವೆ. ಈ ಎಲ್ಲಾ ಅಂಶಗಳನ್ನ ಒಟ್ಟುಗೂಡಿಸಿದಾಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತದೆ. ಒಟ್ಟಾರೆಯಾಗಿ ಕಡಿಮೆ ಬೆಲೆಗೆ ಮುಖ್ಯ ಕಾರಣವೆಂದರೆ ಅಂಡಮಾನ್ ಮತ್ತು ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಡಿಮೆ ಸ್ಥಳೀಯ ತೆರಿಗೆಗಳು. ಹೀಗಾಗಿಯೇ ಇಲ್ಲಿ ಕಡಿಮೆ ಬೆಲೆಗೆ ಪೆಟ್ರೋಲ್ ಡೀಸೆಲ್ ಸಿಗುತ್ತದೆ. ಹೀಗೆ ಅಪ್ಡೇಟ್ಸ್ಗೋಸ್ಕರ ನಮ್ಮ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾದಲ್ಲಿ ಫಾಲೋ ಮಾಡ್ಕೊಳ್ಳಿ.